ಕಾಲದ ಸುಳಿಯಲ್ಲಿ ಮಾಸದ ಸೌಂದರ್ಯವಿದು. ಬಂಡೆಗಳ ಎದೆಯಲ್ಲಿ ಅರಳಿದ ಶಿಲ್ಪಕಲೆ. ಇಲ್ಲಿನ ಪ್ರತಿಯೊಂದು ಕಲ್ಲು ಮೌನವಾಗಿ ಇತಿಹಾಸದ ಕಥೆಯನ್ನು ಹೇಳುತ್ತಿದೆ. ಪ್ರಕೃತಿಯ ಮಡಿಲಿನಲ್ಲಿ ನೆಮ್ಮದಿಯ ಅರಸಿ. ಸಾವಿರಾರು ವರುಷಗಳ ಹಿಂದೆ ಈ ತಾಣದಲ್ಲಿ ಬದುಕಿದ ಜನರ ಹೆಜ್ಜೆ ಗುರುತುಗಳು ಇಂದು ಗಾಳಿಯ ಒಡಲಲ್ಲಿ ಕೇಳಿಸಿಕೊಳ್ಳುತ್ತವೆ. ಯುಗಾಂತರಗಳ ಕಾಲ ರಾಜವಂಶಗಳು ಉದಯಿಸಿ ಅಸ್ತಮಿಸಿದರೂ ಇಲ್ಲಿ ಪ್ರತಿಮೆಗಳಲ್ಲಿ, ತೂಣಗಳಲ್ಲಿ ಅವರ ಛಾಯೆಗಳು ಉಳಿದುಕೊಂಡಿವೆ. ಕಾಲದ ಮಳೆಗೆ ತೊಯ್ದ ಈ ಬಂಡೆಗಳು ಒಮ್ಮೆ ಸಾಮ್ರಾಟರ ಕನಸುಗಳನ್ನು ಹೊತ್ತಿದ್ದವು. ಅಲ್ಲಿ ನಡೆದ ಯಜ್ಞಗಳು, ಸಂಸ್ಕೃತ ಮಂತ್ರೋಪಚಾರಣೆಯ ಪ್ರತಿಧ್ವನಿಗಳು ಇಂದಿಗೂ ಮೌನದೊಳಗೆ ಮೈ ಮರೆಯುತ್ತವೆ. ಅಚಲವಾದ ಭಕ್ತಿ, ಅಗಾಧವಾದ ಶಕ್ತಿ, ಪ್ರಕೃತಿಯೇ ದೇಗುಲವಾದ ಕಲ್ಲುಗಳು ದೈವತ್ವವನ್ನು ಪಡೆಯುತ್ತವೆ. ಮನಸ್ಸಿಗೆ ಶಾಂತಿ ನೀಡುವ ಈ ತಾಣ ಸಾಕ್ಷಾತ್ ಕೈಲಾಸದಂತೆ ಭಾಸವಾಗುತ್ತದೆ. ಶಿಲೆಗಳೇ ಮಾತನಾಡುವಾಗ ಇತಿಹಾಸ ಮರುಕಳಿಸುತ್ತದೆ. ಇದು ಬರೀ ಕಲ್ಲಲ್ಲ, ನಮ್ಮ ಸಂಸ್ಕೃತಿಯ ಉಸಿರು, ಅದ್ಭುತ ವಾಸ್ತುಶಿಲ್ಪ, ಅನಂತ ಶಾಂತಿ. ಇಲ್ಲಿ ಕಾಲ ನಿಂತಂತೆ ಇತಿಹಾಸವೇ ಉಸಿರಾಡುತ್ತದೆ. ಇಲ್ಲಿ ನಡೆದ ಯಜ್ಞಗಳ ಅಗ್ನಿಜ್ವಾಲೆ ಆಕಾಶವನ್ನೇ ಸ್ಪರ್ಶಿಸಿದ ಕ್ಷಣಗಳು ಇದ್ದವು. ವೇದಘೋಷ, ಸಂಸ್ಕೃತ ಮಂತ್ರೋಪಚಾರಣೆಯ ಪರ್ವತಗಳ ಎದೆಗೂ ನಡುಕ ತಂದ ದಿನಗಳೂ ಅವು. ಕಾಲದ ಪ್ರವಾಹ ಎಲ್ಲವನ್ನು ಕೊಚ್ಚಿಕೊಂಡು ಹೋದರೂ ಆ ಧ್ವನಿಗಳ ಪ್ರತಿಧ್ವನಿ ಮಾತ್ರ ಕಲ್ಲಿನೊಳಗೆ ಹಾಗೆ ಉಳಿದಿದೆ. ಇಂದು ಮೌನವಾಗಿ ಕಾಣುವ ಈ ತಾಣದಲ್ಲಿ ಇತಿಹಾಸವೇ ಉಸಿರಾಡುವಂತೆ ಭಾಸವಾಗುತ್ತದೆ. ಪ್ರತಿ ಶಿಲೆಯೂ ಮೇಲು ಅಡಗಿರುವ ಕಥೆಗಳು ಕೇಳುವ ಮನಸ್ಸುಗಳಿಗೆ ಮಾತ್ರ ಮಾತನಾಡುತ್ತವೆ. ಇದು ಕೇವಲ ಭೂತಕಾಲವಲ್ಲ, ನಮ್ಮ ವರ್ತಮಾನವನ್ನು ಕಟ್ಟಿದ ಶಾಶ್ವತ ನೆನಪು. ದೇವಾಲಯಗಳು ಮಾತ್ರ ಇಂದಿಗೂ ನಿಂತು ಇತಿಹಾಸವನ್ನು ಕಾಪಾಡುತ್ತಿವೆ. ಮೌನವಾಗಿ ನಿಂತರೂ ಅವು ಹೇಳುವ ಕಥೆಗಳು ಶಬ್ದಕ್ಕಿಂತ ಗಟ್ಟಿಯಾಗಿವೆ. ಶೌರ್ಯ, ತ್ಯಾಗ ಮತ್ತು ಸದ್ಬಾಳುವಿಕೆಯ ಸಾಕ್ಷಿಯಾಗಿ ಕಲ್ಲಿನೊಳಗೆ ಉಸಿರಾಡುತ್ತಿವೆ. ಇಂದು ನಾವು ನೋಡುವಾಗ ಇದು ಕೇವಲ ಪುರಾತನ ಸ್ಮಾರಕಗಳಲ್ಲ, ನಮ್ಮ ಬೇರುಗಳು, ನಮ್ಮ ಮೌಲ್ಯಗಳು ಮತ್ತು ನಾಳೆಗೆ ದಾರಿ ತೋರುವ ದೀಪಗಳು. ರಾಜರು ಕಟ್ಟಿದ ಇತಿಹಾಸ ದೇವಾಲಯಗಳು ಕಾಲದಾಚೆಯು ಮಿಂಚುವ ಭಾರತೀಯ ಸಂಸ್ಕೃತಿಯ ಅಮರ ಚಿಹ್ನೆಗಳು.